ಇವತ್ತು ನಾವು ನಿಂಗೇನಟ್ಟಿ ಗ್ರಾಮದಿಂದ ಬಂದಿದ್ದೇವೆ ರೀ. ಬೆಳಗಾವಿ ತಾಲೂಕು ನಿಂಗೇನಟ್ಟಿ ಗ್ರಾಮದವ್ರು ನಾವು. ನಮ್ಗೆ ಅಲ್ಲಿ ಮಹಾರಾಷ್ಟ್ರ ಬೌಂಡ್ರಿ ನಮ್ಮ ಊರು ಐತ್ರಿ. ಇದು ಕರ್ನಾಟಕ, ಈ ಸೈಡ್ ಮಹಾರಾಷ್ಟ್ರ ಚಂದಗಢ ತಾಲೂಕು ಬರ್ತೈತ್ರಿ. ಕೊಲ್ಲಾಪುರ ಜಿಲ್ಲೆಯ ಚಂದಗಢ ತಾಲೂಕು. ಅದು ನಮ್ಮ ಬೆಳಗಾವಿ ತಾಲೂಕು ಬಾರ್ಡ್ರಲ್ಲಿ ಮಹಾರಾಷ್ಟ್ರದೊಳಗೆ ಹದ್ದಿದೊಳಗೆ ಒಂದು ಚಿಕನ್ ಕ್ವಾಲಿಟಿ ಫ್ಯಾಕ್ಟ್ರಿ ಐತ್ರಿ. ಆಮೇಲೆ 2 ಎಮ್ಸೆಂಡ್ ಅದಾವೆ ರೀ, ಅಂದ್ರೆ ಇದು ಕ್ರಷರ್ ಅದಾವೆ ರೀ, ಉಸುಬನ್ನು ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಇದಾವೆ ರೀ. ಈ ಕ್ವಾಲಿಟಿ ಚಿಕನ್ ಫ್ಯಾಕ್ಟ್ರಿ ಅವ್ರು ನಮ್ಮ ಊರಿಂದ ಒಂದು 500 ಮೀಟ್ರ್ ಹೊರಗಡೆ ಫ್ಯಾಕ್ಟ್ರಿ ಐತ್ರಿ. ನಮ್ಮ ಬಾರ್ಡ್ರದಿಂದ, ನಾವು ಬಾರ್ಡ್ರದಲ್ಲೇ ನಮ್ಮ ಊರು ಐತ್ರಿ. ಈಗ ಅಲ್ಲಿ ವಾಸನೆ ಹೆಂಗಂತಂದ್ರೆ ರೀ, ಈಗ 6, 7, 8 ವರ್ಷ ಆತ್ರಿ ಈಗ ವಾಸನೆ ಬರಾಕತ್ರಿ. ಅದು ನಾವು ಪ್ರತಿ ಸಲ ಅಲ್ಲಿ ಹೋಗ್ತೇವೆ ರೀ, ಅವರಿಗೆ ಹೇಳ್ತೇವೆ ರೀ, ಫ್ಯಾಕ್ಟ್ರಿ ಅವ್ರಿಗೆ ರೀ, ಇದನ್ನು ಕಮ್ಮಿ ಮಾಡಿರಿ, ಸ್ವಲ್ಪ ನಮಗೆ ಭಾಳ ತೊಂದರೆ ಆಗೈತೆ. ಅವ್ರು ಅವಾಗಷ್ಟು ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ ರೀ, ಮತ್ತು ಅದೇ ಥರ ವಾಸ ಶುರುನ ಐತ್ರಿ. ಈಗ 1.5-2 ವರ್ಷ ಆಯ್ತು ರೀ, ಅತಿ ಭಯಂಕರ ವಾಸನೆ ಸ್ಟಾರ್ಟ್ ಆಗೈತ್ರಿ ಅಲ್ಲಿ. ಅಲ್ಲಿ ಎಲ್ಲ ನೊಣ ಅಂತೂ ನೋಡೋದಲ್ರಿ ನಮ್ಮ ಊರು ಸುತ್ತಮುತ್ತ ರೀ. ಆಮೇಲೆ ವಾಸನೆ ನಮ್ಮ ಶಾಲೆ ಮಕ್ಕಳು, ನಮ್ಮ ಊರು ಬಸ್ ಸ್ಟ್ಯಾಂಡನ ಅಲ್ಲೇ ಐತ್ರಿ. ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ದಾಗ ನಿಂದ್ರೋ ಹಂಗಿಲ್ಲ ರೀ, ಉಲ್ಟಿ ಬರ್ತೈತ್ರಿ ಆ ವಾಸನೆ ನೋಡಿದ್ರೆ ರೀ. ಆಮೇಲೆ ಅಲ್ಲಿ ಹೋಗ್ತಕ್ಕಂಥ ಜನ ಮೂಗು ಮುಚ್ಕೊಂಡು ಬರ್ತಾರೆ ರೀ. ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಇರುತ್ತೆ, ಮೂಗು ಕಟ್ಕೊಂಡು ಮೂಗು ಮುಚ್ಕೊಂಡು ಅಲ್ಲಿಂದ ಹಾದು ಹೋಗುವಂಥ ಪರಿಸ್ಥಿತಿ ಆ ಚಿಕನ್ ಫ್ಯಾಕ್ಟ್ರಿ ಅಂತ ರೀ. ಆಮೇಲೆ ಅದ್ರ ಸೈಡ್ಗೆ 2 ಎಮ್ಸೆಂಡ್ ಅದಾವೆ ರೀ. ಆ ಎಮ್ಸೆಂಡ್ದವ್ರು ರೀ, ಅವ್ರು ನೀರು ಹಾಕಿ ಅದು ಎಮ್ಸೆಂಡ್ ಉಸುಬು ತೊಳಿಬೇಕಿರ್ತೈತಿ ರೀ ಆ್ಯಕ್ಚುಲಿ. ಆದ್ರೆ ಅವ್ರು ಏನು ಮಾಡ್ಯಾರ ರೀ, ಧೂಳ ಎಬ್ಸಾಕತ್ತಾರ ರೀ. ಇಡೀ ನಮ್ಮ ಅಲ್ಲಿ ಎಲ್ಲ ಭೂಮಿ, ನಮ್ಮ ಎಲ್ಲ ರೈತರು, ನಾವು ಎಲ್ಲ ಹೊಲಗಳ್ದಾಗ ಮನೆ ಅದಾವೆ ರೀ. ಆಮ್ಯಾಗ ಊರ ಪಕ್ಕಕ್ಕೆ ಅಲ್ಲೇ ಇದೇವೆ ರೀ ನಾವು ಭೀ. ಅಲ್ಲಿ ಪ್ರತಿ ಎಲೆ ಮೇಲೆ ಎಲ್ಲ ಉಸುಬು ರೀ, ಮತ್ತು ಶ್ವಾಸಕೋಶದ ಸಮಸ್ಯೆಗಳು ಜಾಸ್ತಿ ಆಗತ್ತವ್ರಿ ನಮ್ಮ ಊರಾಗ. ಅದೆಲ್ಲ ವಾಸನೆ ಮತ್ತು ಅದೆಲ್ಲ ಗಾಳಿ ಏನು ಬರ್ತೈತೆ ರೀ, ಗಾಳಿ ಒಳಗೆ ಸಣ್ಣ ಉಸುಬು ಬರ್ತೈತೆ ರೀ, ಅದೆಲ್ಲ ಮೂಗಿನ್ಯಾಗ ಒಳಗೆ ಹೊಂಟೈತೆ ರೀ. ನಾವು ಯಾವ್ದು ಬೆಳೆ ಮಾಡ್ತೇವೆ ಆ ಬೆಳೆ ಮೇಲೆ ಎಲ್ಲ ಪದರ್ ಕಟ್ತೈತೆ ರೀ. ಬೆಳಿಗ್ಗೆ ಎದ್ದು ನೋಡ್ರಿ, ಬೇಡಿಕೆ ಏನಂದ್ರೆ ಆ ವಾಸನೆ ಬಂದ್ ಆಗ್ಬೇಕು ರೀ, ಆಮೇಲೆ ಆ ಧೂಳು ಬರ್ತಕ್ಕಂಥದ್ದು ಬಂದ್ ಆಗ್ಬೇಕು ರೀ. ಇವು 2 ಬೇಡಿಕೆ ರೀ ನಮ್ಮ. ಕಲ್ಲಯ್ಯ